ಇನ್ನು ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಬಹುತೇಕ ಪೂರ್ಣಗೊಂಡಿದೆ ತನಿಖೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಎಲ್ಲವೂ ಕೂಡ ಪೂರ್ಣಗೊಂಡಿದೆ. ಈಗ ಮೆಡಿಕಲ್ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಮೆಡಿಕಲ್ ರಿಪೋರ್ಟ್ ಕೂಡ ಕೈ ಸೇರ್ಬಿಟ್ರೆ ಶೀಘ್ರವೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬಹುದು ಅನ್ನುವಂಥ ನಿರೀಕ್ಷೆ. ಶೀಘ್ರವೇ ವರದಿ ಕೊಡುವಂತೆ ಪೊಲೀಸರು ಕೂಡ ಮನವಿ ಮಾಡಿಕೊಂಡಿದ್ದಾರಂತೆ. ಮೆಡಿಕಲ್ ರಿಪೋರ್ಟ್ ವಿಕ್ಟೋರಿಯಾ ಆಸ್ಪತ್ರೆ ಅಧಿಕಾರಿಗಳಲ್ಲಿ ಪೊಲೀಸರ ಮನವಿ. ಆರೋಪಿಗಳ ಕೂದಲು, ಉಗುರು, ರಕ್ತದ ಸ್ಯಾಂಪಲ್ ಎಲ್ಲವನ್ನ ಕೂಡ ಪರೀಕ್ಷೆಗೆ ಕೊಟ್ಟಿದ್ರು. ಅದರ ರಿಪೋರ್ಟ್ ಬರಬೇಕು. ಆ ರಿಪೋರ್ಟ್ ಬೇಗ ಕೊಟ್ಬಿಟ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಪೊಲೀಸರ ಮನವಿ. ನಟ ದರ್ಶನ್ ಮನೆ ಊಟ ಬೇಕು ಅಂತ ಗೋಗರಿತಿದ್ದಾರೆ. ಮೊದಲು ಹೈಕೋರ್ಟ್ಗೆ ಹೋದ್ರು, ನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬಂದ್ರು. ಅಲ್ಲಿ ಅರ್ಜಿ ವಜಾ ಆಯ್ತು. ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಬಟ್ ಈಗ ಸ್ವತಃ ನಟ ದರ್ಶನ್ ಅವರೇ ಒಂದು ಪತ್ರ ಬರೆದಿದ್ದಾರಂತೆ. ಇಲ್ಲ, ನನಗೆ ಮನೆ ಊಟ ಬೇಕು, ಯಾಕಾಗಬೇಕು ಅನ್ನೋದನ್ನ ಕಾರಣ ಕೂಡ ತಿಳಿಸಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲೂಟಕ್ಕೆ ಕಾಟೇರ ಕಂಗಾಲು. ಮನೆ ಊಟಕ್ಕಾಗಿ ದರ್ಶನ್ ಪತ್ರ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋ ಕಾಟೇರ ಕಂಗಾಲಾಗಿದ್ದಾನೆ. ಮನೆ ಊಟಕ್ಕಾಗಿ ಪದೇ ಪದೇ ಪರಿತಪಿಸುತ್ತಿದ್ದಾನೆ. ಒಂದೇ ಸಮನೆ ಮನೆ ಊಟವೇ ಬೇಕು ಅಂತ ದಾಸ ದುಂಬಾಲು ಬಿದ್ದಿದ್ದಾನೆ. ಮನೆ ಊಟವೇ ಬೇಕು ಅಂತ ಜೈಲಾಧಿಕಾರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದಾಸ ಪತ್ರ ಬರೆದಿದ್ದಾನೆ. ಪೌಷ್ಟಿಕಾಂಶದ ಊಟಕ್ಕಾಗಿ 3 ಪುಟಗಳ ಲೆಟರ್ ಅನ್ನ ದರ್ಶನ್ ಬರೆದು ಮನವಿಯನ್ನ ಮಾಡಿದ್ದಾನೆ. ಹಾಗಾದ್ರೆ ದರ್ಶನ್ ಬರೆದ ಪತ್ರದಲ್ಲಿ ಇರೋದೇನು ಅನ್ನೋದನ್ನ ನೋಡೋದಾದ್ರೆ, ಮುಖ್ಯ ವೈದ್ಯಾಧಿಕಾರಿಗಳು ಕೇಂದ್ರ ಕಾರಾಗೃಹ. ವಿಷಯ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ನೀಡುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾ ಬಂದಿ ಸಂಖ್ಯೆ 6106. ದರ್ಶನ್ ಎಸ್ ಆದ ನಾನು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ಬಂದಿಯಾಗಿರುತ್ತೇನೆ. ಕಳೆದ 3 ತಿಂಗಳ ಹಿಂದೆ ನನಗೆ ಮೂಳೆ ಸಂಬಂಧ ಶಸ್ತ್ರಚಿಕಿತ್ಸೆ ಆಗಿರುತ್ತೆ. ಹಾಗೂ ನಾನು ದಿನನಿತ್ಯ ಕೆಲಸದ ನಿಮಿತ್ತ ಕಸರತ್ತು ನಡೆಸ್ತಾ ಇದ್ದು ನನ್ನ ದೇಹಕ್ಕೆ ಪ್ರೋಟೀನ್ ಡಯಟ್ ಅವಶ್ಯಕತೆ ಇರುತ್ತೆ. ಕಾರಾಗೃಹಕ್ಕೆ ದಾಖಲಾದ ದಿನದಿಂದ ಕಾರಾಗೃಹದಲ್ಲಿ ನೀಡಿದ ಆಹಾರವನ್ನು ಸೇವಿಸುತ್ತಿದ್ದು ನನ್ನ ಆರೋಗ್ಯ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ನನ್ನ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಕಾರಾಗೃಹದಲ್ಲಿ ದೊರೆಯುವ ಆಹಾರದ ಜೊತೆ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ಇರುವ ಆಹಾರವನ್ನು ನೀಡಬೇಕಾಗಿ ಮಾನ್ಯರಲ್ಲಿ ಮನವಿ. ಜೈಲೂಟ ಸೇರ್ತಾ ಇಲ್ಲ ಅಂತ ಸಾರಥಿ ಮನೆ ಊಟ ಬೇಕು ಅಂತ ಪಟ್ಟು ಹಿಡಿದಿದ್ದಾನೆ. ತನ್ನದೇ ಹಸ್ತಾಕ್ಷರದ ಮೂಲಕ ಜೈಲಾಧಿಕಾರಿಗಳು ಹಾಗೂ ಮ್ಯಾಜಿಸ್ಟ್ರೇಟ್ಗೆ 3 ಪತ್ರಗಳನ್ನು ಬರೆದು ದಾಸ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಜಯ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಈಗ ನಟ ದರ್ಶನ್ ಅವರು ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಇದಕ್ಕೆ ಇಂಪಾರ್ಟೆನ್ಸ್ ಸಿಗಬಹುದು? ಮೊದಲೇ ಯಾಕೆ ಈ ಕೆಲಸ ಮಾಡಲಿಲ್ಲ ಅನ್ನೋದು ಬಹುತೇಕರ ಪ್ರಶ್ನೆ. ಲಾಯರ್ಗಳು ಓವರ್ ಸ್ಮಾರ್ಟ್ ಮಾಡಿದ್ರು. ಈಗಾಗಲೇ ಏನೋ ಪತ್ರವನ್ನು ಸಹ ಬರೆದಿರುವಂಥದ್ದು. ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಇವತ್ತು ಅವರ ಪರವಾಗಿ ಏನು ಅವಕಾಶ ಸಿಗತ್ತೆ ಅನ್ನೋದಕ್ಕೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಯಾವುದೇ ರೀತಿಯಾಗಿ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಆಗ ಕೊಡ್ತಾ ಹೋಗಬೇಕಾಗತ್ತೆ ಪರ್ಮಿಷನ್ ಅನ್ನ. ಸೊ ಹೀಗಾಗಿ ನ್ಯಾಯಾಲಯ ಕೂಡ ಇವತ್ತು ಬಹುತೇಕವಾಗಿ ಅದನ್ನ ಪರಿಗಣಿಸಲ್ಲ ಅಂತಾನೆ ಹೇಳಲಾಗ್ತಿರುವಂಥದ್ದು. ಸ್ವತಃ ಈಗ ದರ್ಶನ್ ಅವರು ಕೂಡ ಈಗಾಗಲೇ ಪತ್ರವನ್ನು ಸಹ ಬರೆದಿರುವಂಥದ್ದು. ಹೀಗಿದ್ರೂ ಕೂಡ ಅಂದರೆ ಅಲ್ಲಿರೋ ಜೈಲಿನ ಅಧಿಕಾರಿಗಳು ಕೂಡ ಈಗಾಗಲೇ ರಿಪೋರ್ಟ್ ಅನ್ನು ಕೂಡ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಕೂಡ ಸಲ್ಲಿಸಿರುವಂಥದ್ದು. ಆ ಒಂದು ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ಹೈಕೋರ್ಟ್ ಕೂಡ ಪರಿಶೀಲನೆಯನ್ನ ಮಾಡುತ್ತೆ. ಇನ್ ಕೇಸ್ ಏನಾದ್ರು ಅಗತ್ಯ ಇದ್ದಲ್ಲಿ, ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಆ ಒಂದು ರಿಪೋರ್ಟ್ ಅನ್ನು ಕೂಡ ಕೊಡಬೇಕಾಗತ್ತೆ. ಆ ಒಂದು ರಿಪೋರ್ಟ್ ಎಲ್ಲ ಕೊಟ್ಟ ನಂತರದಲ್ಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರಿಂದ ಒಂದು ವರದಿಯನ್ನು ಸಹ ಕೇಳುವಂತ ಸಾಧ್ಯತೆ ಇರುತ್ತೆ. ಆ ವರದಿಯನ್ನ ಎಲ್ಲವನ್ನೂ ಕೂಡ ಕೋರ್ಟ್ ಪರಿಶೀಲನೆಯನ್ನ ಮಾಡುತ್ತೆ. ಒಂದ್ ವೇಳೆ ಇಲ್ಲ ಇವರಿಗೆ ಏನು ಮನೆ ಊಟ ಕೊಡಲೇಬೇಕು ಅನ್ನೋ ಒಂದು ಅವಶ್ಯಕತೆ ಇದ್ದಲ್ಲಿ ಮಾತ್ರ ಅಲ್ಲಿ ಕೊಡುತ್ತೆ. ಬಹುತೇಕವಾಗಿ ಇವತ್ತು ಕೂಡ ಅವರಿಗೆ ಮನೆ ಊಟ ನಿರಾಕರಣೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಶ್ರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಾಹನಗಳು ಕೂಡ ಓಡಾಡಕ್ಕಾಗಲ್ಲ, ಕಾರಣ ಅಷ್ಟು ನೀರಿನ ರಭಸ ಇದೆ. ರಾಜ್ಯಾದ್ಯಂತ ವರುಣಾರ್ಭಟ ಜೋರಾಗಿರೋದ್ರಿಂದ ಹಲವೆಡೆ ಪ್ರವಾಹ ಉಂಟಾಗ್ಬಿಟ್ಟಿದೆ. ಹಾಸನದಲ್ಲಿ ಮಳೆ ಅಬ್ಬರವಿದ್ದು ಶಿರಾಡಿ ಘಾಟ್ ಬಳಿಕ ಅಂದ್ರೆ ಆ ಬಳಿ ಗುಡ್ಡ ಕುಸಿತ ಆಗ್ಬಿಟ್ಟಿದೆ. ಇದಕ್ಕೆ ಎತ್ತಿನ ಹೊಳೆ ಯೋಜನೆಯೇ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ಮಳೆ ಆರ್ಭಟಕ್ಕೆ ನಲುಗಿದ ಹಾಸನ. ಶಿರಾಡಿ ಘಾಟ್ ಸಂಚಾರ ಬಂದ್. ಎಲ್ ನೋಡಿದ್ರೂ ನೀರಿನ ಆರ್ಭಟ. ಪ್ರವಾಹ, ಹಲವೆಡೆ ಭಾರೀ ಅವಾಂತರ. ಹಾಸನದಲ್ಲಂತೂ ಮಳೆಯ ಜೊತೆ ಸರ್ಕಾರದ ಆ ಯೋಜನೆಯ ತಲೆಬಿಸಿದೆ. ಜಿಲ್ಲೆಯಲ್ಲಿ ಸುರಿತಾ ಇರುವ ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿತ ಆಗಿದೆ. ಇದರಿಂದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಪದೇ ಪದೇ ತೊಂದರೆಯಾಗ್ತಾ ಇದೆ. ಸರ್ಕಾರದ ಎತ್ತಿನಹೊಳೆ ಯೋಜನೆಯಿಂದ ಶಿರಾಡಿ ಘಾಟ್ ಬಳಿ ಗುಡ್ಡ ಕುಸಿದಿದ್ದು ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಎತ್ತಿನಹೊಳೆ ಯೋಜನೆಯೇ ಹಲವಾರು ಹಳ್ಳಿಗಳಿಗೆ ಕಂಟಕ ಆಗಿದೆ. ಯೋಜನೆಯಿಂದಾಗಿ ಹಲವು ಮನೆಗಳಿಗೆ ಹಾನಿಯಾಗಿದ್ದು ರಸ್ತೆ ಸಂಚಾರಕ್ಕೆ ಮಾರ್ಗ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಇದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಾವು ನಮ್ಮ ರೋಡಿಗೋಸ್ಕರ ಜೈಲಿಗೆ ಹೋಗಕ್ಕೂ ಸಿದ್ಧ. ಅವ್ರ ಮೇಲಧಿಕಾರಿಗಳು ಬಂದು ನಮಗೆ ಇಲ್ಲೊಂದು ಸುತ್ತಮುತ್ತ 30 ಹಳ್ಳಿ ಸೇರುತ್ತೆ. 30 ಹಳ್ಳಿಯಿಂದ ನಮಗೆ ರೋಡ್ ಬೇಕು. ಶಾಲಾ ಮಕ್ಕಳಿಗೆ, ಆಸ್ಪತ್ರೆಗೆ ಹೋಗೋರಿಗೆ, ವೃದ್ಧರಿಗೆಲ್ಲ ತೊಂದರೆ ಆಗಿದೆ. ಹಾಗಾಗಿ ನಮಗೆ ಒಂದು ವಾರದೊಳಗೆ ತಾತ್ಕಾಲಿಕ ಸಿಮೆಂಟ್ ರೋಡ್ ಕೇಳ್ತಿಲ್ಲ. ಎಲ್ಲಿಗೆ ಪರಿಹಾರ ನೆಕ್ಸ್ಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ. ರೋಡ್ ಮಾಡ್ಕೊಡ್ಬೇಕು ಅಷ್ಟೇ. ನಮಗೆ ಯಾವುದೇ ರೋಡ್ ಇಲ್ಲ, ಸಂಪರ್ಕ ಇಲ್ಲ, ಸಂಪರ್ಕ ಕಡಿತ ಆಗಿದೆ. ನೀರಾವರಿ ತಜ್ಞ ಜಿಎಸ್ ಪರಮಶಿವಯ್ಯ ವರದಿ ಆಧರಿಸಿ ಸರ್ಕಾರ ಕೈಗೆತ್ತಿಕೊಂಡಿರುವ ಕುಡಿಯುವ ನೀರಿನ ಯೋಜನೆಯಾಗಿದೆ. ಸಕಲೇಶ್ಪುರ ಆಸುಪಾಸಿನಲ್ಲಿ ಹರಿಯುವ ಎತ್ತಿನ ಹೊಳೆ, ಕಾಡುಮನೆ ಹೊಳೆ, ಹೊಂಡದ ಹೊಳೆ ಮತ್ತು ಕೇರಿ ಹೊಳೆ ಮೂಲಕ ನೀರನ್ನ ಸಂಗ್ರಹಿಸಲಾಗುತ್ತೆ. ಒಟ್ಟು 8 ಒಡ್ಡುಗಳನ್ನು ನಿರ್ಮಿಸಿ ಸಂಗ್ರಹಿಸಲಾದ ನೀರನ್ನ ಪೈಪ್ಲೈನ್ ಮೂಲಕ ಹರವನಹಳ್ಳಿ ಎಂಬ ಗ್ರಾಮದ ಬಳಿ ಸಂಗ್ರಹಿಸಲಾಗುತ್ತೆ. ಹೀಗೆ ಸಂಗ್ರಹಿಸುವ ನೀರನ್ನ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರಿಗಾಗಿ ಬಳಸುವ ಬೃಹತ್ ಯೋಜನೆ ಇದಾಗಿದೆ. ಹೀಗಾಗಿ ದೊಡ್ಡ ತಪ್ಪಲು ಬಳಿ ಇದರ ಕಾಮಗಾರಿ ನಡೀತಾ ಇದ್ದು ಇದರಿಂದ ಅವಾಂತರಗಳಾಗ್ತಾ ಇದೆ ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಹೀಗಾಗಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸುವ ಕುರಿತು ಚರ್ಚಿಸಲಾಗುತ್ತೆ ಅಂತ ಅಧಿಕಾರಿಯೊಬ್ರು ಹೇಳಿದ್ದಾರೆ. ಮೇಲಧಿಕಾರಿ ತಿಳಿಸಿದ್ದೀವಿ, ನಮ್ಮ ಎತ್ತನೊಳೆ ಪೈಪ್ಲೈನ್ ಹತ್ರ ಈ ಥರ ಆಗಿದೆ ಅಂತ ಹೇಳಿ ಅವರು ಅದಕ್ಕೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೊಮ್ಮೆ ಬರ್ತಾರೆ, ಅವ್ರು ಏನು ಕ್ರಮ ತಗೋಬೇಕು ಅಂತ ಹೇಳ್ತಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರೆ ಇಲ್ಲಿ. ಅವೈಜ್ಞಾನಿಕ ಎತ್ತಿನ ಹೊಳೆ ಕಾಮಗಾರಿಯಿಂದ ಈ ಎಲ್ಲ ಸಮಸ್ಯೆ ಎದುರಿಸಬೇಕಾಗಿದೆ ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಹೀಗಾಗಿ ಬೃಹತ್ ಪೈಪ್ ಅಳವಡಿಕೆಯಿಂದ ಸ್ಟಾಕ್ ವಾಟರ್ ರಿಲೀಸ್ ಮೂಲಕ ಮುಂದಾಗುವ ಅವಘಡ ತಪ್ಪಿಸೋದಕ್ಕೆ ಎತ್ತಿನ ಹೊಳೆ ಯೋಜನಾಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಮಳೆ ನಿಲ್ಲದೆ ಹೋದಲ್ಲಿ ಇನ್ನಷ್ಟು ರಸ್ತೆಗಳು ಜಲಾವೃತ ಆಗುವ ಸಾಧ್ಯತೆ ಇದೆ. ಹರಿವು ಬಂಟ್ವಾಳದ ಕಡುವಿನ ಬಾಗಿಲು ಬಳಿ 7 ಮನೆ ಜಲಾವೃತವಾಗಿದೆಯಂತೆ. ನದಿ ತೀರದ ಜನರಿಗೆ ಮನೆಗಳು ಕುಸಿಯುವ ಭೀತಿ ಆವರಿಸಿಬಿಟ್ಟಿದೆ. ಹಾಗಾಗಿ ಸಹಜವಾಗಿ ಇಂಥ ಪರಿಸ್ಥಿತಿ ಬಂದಾಗ ಜಿಲ್ಲಾಡಳಿತನೇ ಅಲರ್ಟ್ ಆಗ್ಬಿಡುತ್ತೆ. ಅವ್ರಿಗೆ ಅಲರ್ಟ್ನೆಸ್ ಕೊಡ್ತಾರೆ, ನೀವು ಬೇರೆಡೆಗೆ ಶಿಫ್ಟ್ ಆಗಿ ಸುರಕ್ಷಿತ ಪ್ರದೇಶಗಳಿಗೆ ಹೊರಡಿ ಅಂತ ಇಲ್ಲ. ಬಹುತೇಕ ಕಡೆ ಕಾಳಜಿ ಕೇಂದ್ರಗಳನ್ನು ತೆರೆಯುವ ಮೂಲಕ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಸೊ ಅಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ. ಕಾರಣ 7 ಮನೆ ಸಂಪೂರ್ಣ ಜಲಾವೃತ ಆಗಿದೆ. ಬಹುತೇಕ ಮನೆಗಳು ಕೂಡ ಈಗ ಕುಸಿಯುವ ಭೀತಿ ಇದೆ ಅಂತೆ. ದೃಶ್ಯ ನೋಡ್ತಾ ಇದ್ದೀವಿ, ಅರ್ಧಕ್ಕರ್ಧ ಮನೆ ಮುಳುಗಿರುವ ದೃಶ್ಯ. ಮತ್ತೊಂದು ಕಡೆ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇರೋದು.